ಪೌರಾಣಿಕವಾಗಿ ಅತ್ಯಂತ ಮಹತ್ವ ಹೊಂದಿರುವ ಸ್ಥಳ. ವಾನರ ಸೇನೆಯ ಶ್ರಮದಿಂದ ನಿರ್ಮಾಣವಾದ ಅದ್ಭುತ ಶಿಲ್ಪಿ ನಳನಿಂದ ನಿರ್ಮಿತವಾಗಿರುವ ಭಾರತದಿಂದ ಶ್ರೀಲಂಕಾವನ್ನು ಸಂಪರ್ಕಿಸುವ ಸೇತುವೆ. ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಕಾಲುದಾರಿ. ರಾಮಸೇತು ಪ್ರಾರಂಭವಾಗುವ ಭಾರತದ ಕೊನೆಯ ರಸ್ತೆ ಧನುಷ್ಕೋಡಿ. ಧನುಷ್ ಎಂದರೆ ಬಿಲ್ಲು, ಕೋಡಿ ಎಂದರೆ ತುದಿ ಎಂದರ್ಥ. ಶ್ರೀರಾಮನು ಸೇತುವೆಯ ನಿರ್ಮಾಣಕ್ಕೆ ಸೂಕ್ತ ಸ್ಥಳವೆಂದು ತನ್ನ ಬಿಲ್ಲಿನ ತುದಿಯಿಂದ ಗುರುತು ಹಾಕಿದ ಸ್ಥಳವೇ ಧನುಷ್ಕೋಡಿ. ರಾಮೇಶ್ವರಂನಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಧನುಷ್ಕೋಡಿ. ಎರಡೂ ಕಡೆ ಕೂಡ ಸಮುದ್ರ ಇದೆ. ಈ ಕಡೆ ಮತ್ತೆ ಈ ಕಡೆ ಎರಡೂ ಕಡೆ ಸಮುದ್ರ ಇದೆ. ಕೆಲವು ಬಾರಿ ಹರಿದಿರತಕ್ಕಂಥ ಗುರುತನ್ನು ಕೂಡ ನಾವಿಲ್ಲಿ ರೋಡಿನಲ್ಲೆಲ್ಲ ಉಸುಕು ಬಿದ್ದಿದೆ. ರಸ್ತೆ ಮೇಲೆಲ್ಲ ಮರಳಿನ ರಾಶಿಯನ್ನು ಕಾಣಬಹುದು. ತುಂಬಾ ಉಗ್ರ ಸ್ವರೂಪದಲ್ಲಿ ಈ ಕಡೆ ಇರ್ತಕ್ಕಂಥ ಸಮುದ್ರವನ್ನು ನೀವು ನೋಡಬಹುದು. ಕಿರಿದಾಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನಾವು ಮುತ್ತ ತುದಿ ಅಂದ್ರೆ ಇನ್ನೇನು ಶ್ರೀಲಂಕಾ 28 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿ ತನಕ ನಾವು ಈಗ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿಗೆ ಹೋಗಿ ಬಂದಿದ್ದಾರೆ. 5 ಗಂಟೆ ತನಕ ಎಂಟ್ರಿ ಇದೆ. 5 ಗಂಟೆ ನಂತರ ಎಂಟ್ರಿ ಇಲ್ಲ. ಆದರೆ ಅಲ್ಲಿಂದ ಬರೋಕ್ಕೆ 7 ಗಂಟೆ ತನಕ ನಾವು ಅಲ್ಲಿ ಇದ್ದು ವಾಪಸ್ ಬರ್ಬೋದು. ಅಂದರೆ ಶ್ರೀರಾಮಚಂದ್ರ ಇಲ್ಲಿಂದನೇ ಲಂಕೆಯನ್ನು ತಲುಪಿದ್ದು ಅಂತ. ಅಂದರೆ ವಾನರ ಸೇನೆ ಈ ಒಂದು ದಾರಿಯನ್ನು ಬಳಸಿ ಮುಂದೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ತಲುಪಿದ್ದು ಅಂತೇಳಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ನಾವು ಸತ್ಯ ಅಂತೇಳಿ ತೋರಿಸ್ತಾ ಇದ್ದೇವೆ. ಧನುಷ್ಕೋಡಿಯಲ್ಲಿದ್ದೇವೆ ನಾವು. ಧನುಷ್ಕೋಡಿ ಒಮ್ಮೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಂದರೆ ಇಲ್ಲಿ ಯಾವುದೇ ಒಂದು ಕಟ್ಟಡ ಕೂಡ ಉಳಿದಿಲ್ಲ. ಇದನ್ನು ಘೋಸ್ಟ್ ಸಿಟಿ ಅಂತೇಳಿ ಕರೀತಾರೆ. ಒಂದು ಟ್ರೈನ್ ಸಂಪೂರ್ಣವಾಗಿ ಒಂದು 1500 ಜನ 1600 ಜನ ಸಂಪೂರ್ಣವಾಗಿ ಇಲ್ಲಿ ಆ ಒಂದು ದುರಂತದಲ್ಲಿ ಸಾವಿಗೀಡಾಗಿರ್ತಾರೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಪರ್ಮನೆಂಟ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ವಾಸ ಮಾಡ್ತಾ ಇಲ್ಲ. ಈಗಲೂ ಕೂಡ ಕೆಲವಾರು ಬಾರಿ ಸಮುದ್ರ ಉಕ್ಕಿ ಬರುತ್ತೆ ಮೇಲೆ. ಆವಾಗ ಇಲ್ಲಿಂದ ನಾವು ಕೊನೆಯ ತುದಿಯನ್ನು ತಲುಪಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಕಿರಿದಾಗ್ತಾ ಇದೆ. ಇಲ್ಲಿಂದ ಸುಮಾರು 3.7 ಕಿಲೋಮೀಟರ್ ದೂರ ನಾವು ಕ್ರಮಿಸ್ತೇವೆ. ಕೊನೆಯ ತುದಿಯಿಂದ ನಾವು ಶ್ರೀಲಂಕಾ 28 ಕಿಲೋಮೀಟರ್ ಇದೆ ಅಂಥೇಳಿ ಹೇಳ್ತಾರೆ ಎಲ್ಲರೂ. ಅಲ್ಲಿಂದ 28 ಕಿಲೋಮೀಟರ್ ಕ್ರಮಿಸಿದ್ರೆ ಇನ್ನು ನಿಮಗೆ ರಾಮ ಸೇತುವಿನ ಕೆಲವು ಭಾಗಗಳನ್ನು ಕೂಡ ನಾವು ನೋಡ್ಬೋದು, ಅಲ್ಲಿಂದ ಕಾಣುತ್ತೆ. ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಸೇರುವ ಸ್ಥಳ ಈ ಧನುಷ್ಕೋಡಿ. ಒಂದು ಕಡೆ ರೌದ್ರಾವತಾರ ತಾಳಿದ ಹಿಂದೂ ಮಹಾಸಾಗರ, ಮತ್ತೊಂದು ಕಡೆ ಅದಕ್ಕೆ ವೈರುಧ್ಯವೆನ್ನುವಂತೆ ಪ್ರಶಾಂತವಾಗಿರುವ ಬಂಗಾಳ ಕೊಲ್ಲಿಯನ್ನು ನಾವಿಲ್ಲಿ ನೋಡಬಹುದು. बॉर्डर 18 किलोमीटर, श्रीलंका 32 किलोमीटर यहाँ से लंका नदी का बॉर्डर, सी बॉर्डर। पहले पानी दिख रहा ना, पानी पहले वाला पानी है संगम बे बंगाल हिंद महासागर 2 समुद्र में, कन्याकुमारी में 3 समुद्र में, इधर 2 समुद्र। पानी के पीछे मट्टी दिख रहा ना, पहले वाला मट्टी वही राम सेतु स्टार्टिंग पॉइंट। राम सेतु ब्रिज मट्टी का अंदर है, ऊपर मट्टी छेगा, फिर पानी, फिर मट्टी, फिर लास्ट मट्टी के ऊपर में एक पिलर दिख रहा ना, वही इंडिया श्रीलंका बॉर्डर, सी बॉर्डर। ಈ ಸ್ಥಳವು ರಜಾದಿನಗಳಲ್ಲಿ ಪ್ರವಾಸಿಗರಿಂದ ತುಂಬಿರುತ್ತದೆ. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರಂನಿಂದ 20 ಕಿಲೋಮೀಟರ್ ದೂರ ಇರುವ ಈ ಪ್ರದೇಶವನ್ನು ಪ್ರವಾಸಿಗರಿಗಾಗಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ ಸರ್ಕಾರ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ.
ಅತ್ಯಂತ ಸುಂದರವಾದ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ನೀವಿಲ್ಲಿ ನೋಡಬಹುದು. ಏಷಿಯಾಟಿಕ್ ಸೊಸೈಟಿಯಲ್ಲಿ ದಾಖಲಾಗಿರುವಂತೆ ಈ ಸೇತುವೆ 3 ಭಾಗಗಳಾಗಿ ತುಂಡಾಗುವವರೆಗೂ ರಾಮೇಶ್ವರಂನಿಂದ ಲಂಕೆಯವರೆಗೆ ಕಾಲುನಡಿಗೆಯಲ್ಲೇ ಹೋಗಬಹುದಾಗಿತ್ತು. ಅನೇಕ ಬಾರಿ ಚಂಡಮಾರುತದ ದಾಳಿಗೆ ತುತ್ತಾಗಿರುವ ಈ ಸೇತುವೆ ಛಿದ್ರವಾಗಿದೆ. ಪೌರಾಣಿಕವಾಗಿ ಮಹತ್ವ ಪಡೆದ ಈ ಸ್ಥಳದ ದರ್ಶನಕ್ಕೆ ಭಾರತದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಭಾವಪರವಶರಾಗುತ್ತಾರೆ.